ನಮಸ್ಕಾರ ಸ್ನೇಹಿತರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಹೆಸರುಗಳು ಹೊಳೆಯುತ್ತವೆ. ಆದರೆ ಕೆಲವರ ತ್ಯಾಗ, ಸಾಹಸ ಮತ್ತು ದೇಶಭಕ್ತಿಯ ಕಥೆಗಳು ಸಮಯದ ಹೊತ್ತಿನಲ್ಲಿ ಮಸುಕಾಗಿವೆ. ಅಂತಹ ಮಹಾನ್ ಕ್ರಾಂತಿಕಾರರಲ್ಲಿ ಒಬ್ಬರು ಸರ್ದಾರ್ ಅಜಿತ್ ಸಿಂಗ್. ಅವರು ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಒಂದು ಚಿಂತನೆ, ಒಂದು ಚಳುವಳಿ, ಒಂದು ಪ್ರೇರಣೆ ಮತ್ತು ಅವರು ಮಹಾನ್ ಕ್ರಾಂತಿಕಾರಿ. ಭಗತ್ ಸಿಂಗ್ ಅವರ ಚಿಕ್ಕಪ್ಪ ಎಂಬುದು ಬಹುಜನರಿಗೆ ತಿಳಿದಿರುವ ವಿಷಯ. ಇಂದು ನಾವು ಅವರ ಬಾಲ್ಯದಿಂದ ಹಿಡಿದು ದೇಶಕ್ಕಾಗಿ ಮಾಡಿದ ಹೋರಾಟ, ವಿದೇಶ ಜೀವನ ಮತ್ತು ಅವರ ಅಂತಿಮ ಕ್ಷಣಗಳವರೆಗಿನ ಸಂಪೂರ್ಣ ಜೀವನ ಪಯಣವನ್ನು ತಿಳಿದುಕೊಳ್ಳೋಣ. ಸರ್ದಾರ್ ಅಜಿತ್ ಸಿಂಗ್ ಅವರು 1881 ಫೆಬ್ರವರಿ 23ರಂದು ಪಂಜಾಬ್ ರಾಜ್ಯದ ಕಟ್ಕರ್ ಕಲಾನ್ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರು ದೇಶಭಕ್ತಿಯ ಪರಂಪರೆ ಹೊಂದಿದ ಕುಟುಂಬದಲ್ಲಿ ಹುಟ್ಟಿದರು. ಅವರ ತಂದೆ ಅರ್ಜುನ್ ಸಿಂಗ್ ಅವರು ಧೈರ್ಯಶಾಲಿ ಮತ್ತು ರಾಷ್ಟ್ರಭಕ್ತರಾಗಿದ್ದರು. ಬಾಲ್ಯದಲ್ಲಿ ಅಜಿತ್ ಸಿಂಗ್ ಅವರ ಮನಸ್ಸಿನಲ್ಲಿ ದೇಶ ಪ್ರೇಮದ ಬೀಜ ಬಿತ್ತಲ್ಪಟ್ಟಿತು. ಅವರು ವಿದ್ಯಾಭ್ಯಾಸದಲ್ಲಿ ತೀಕ್ಷ್ಣ ಬುದ್ಧಿವಂತರು. ದೇಶದ ಸ್ಥಿತಿ, ಬ್ರಿಟಿಷರ ದೌರ್ಜನ್ಯ, ರೈತರ ಮೇಲಿನ ಅನ್ಯಾಯ ಇವುಗಳು ಅವರ ಮನಸ್ಸಿನಲ್ಲಿ ಆಕ್ರೋಶವನ್ನು ಹುಟ್ಟಿಸಿದವು. 1907ರಲ್ಲಿ ಬ್ರಿಟಿಷ್ ಸರ್ಕಾರ ಪಂಜಾಬಿನಲ್ಲಿ ಕೃಷಿ ಕಾಯ್ದೆಗಳನ್ನು ಜಾರಿಗೊಳಿಸಿತು. ಈ ಕಾಯ್ದೆಗಳು ರೈತರನ್ನು ಶೋಷಿಸುತ್ತಿದ್ದವು. ಅಜಿತ್ ಸಿಂಗ್ ಅವರು ರೈತರ ಪರವಾಗಿ ಹೋರಾಟ ಆರಂಭಿಸಿದರು. ಅವರು ಭಾರತ ಮಾತಾ ಸೊಸೈಟಿ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು. ರೈತರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಹೋರಾಟದ ಸಮಯದಲ್ಲಿ ಪಗಡಿ ಸಂಭಾಲ್ ಜಟ್ಟಾ ಎಂಬ ಘೋಷಣೆ ದೇಶಾದ್ಯಂತ ಪ್ರತಿಧ್ವನಿಸಿತು. ಈ ಚಳುವಳಿಗೆ ಬೆಂಬಲವಾಗಿ ಲಾಲಾ ಲಜಪತ್ ರಾಯ್ ಅವರಂತಹ ಮಹಾನ್ ನಾಯಕರು ನಿಂತಿದ್ದರು. ಲಾಲಾ ಲಜಪತ್ ರಾಯ್ ಅವರ ಹೋರಾಟದಿಂದ ಬ್ರಿಟಿಷ್ ಸರ್ಕಾರ ಬೆಚ್ಚಿ ಬಿದ್ದಿತು. 1907ರಲ್ಲಿ ಬ್ರಿಟಿಷ್ ಸರ್ಕಾರ ಅಜಿತ್ ಸಿಂಗ್ ಅವರನ್ನು ಬಂಧಿಸಿ ಮಾಂಡೇಲಾ ಜೈಲಿಗೆ ಕಳುಹಿಸಿತು. ಆದರೆ ಅವರ ಧೈರ್ಯ ಕುಗ್ಗಲಿಲ್ಲ. ಬ್ರಿಟಿಷ್ ಕಣ್ಣಿನಿಂದ ತಪ್ಪಿಸಿಕೊಂಡು ಅವರು ವಿದೇಶಕ್ಕೆ ತೆರಳಿದರು. ಅವರು ಇರಾನ್, ಟರ್ಕಿ, ಜರ್ಮನಿ, ಬ್ರೆಜಿಲ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಸುಮಾರು 38 ವರ್ಷಗಳ ಕಾಲ ವಾಸಿಸಿದರು. ಈ ಅವಧಿಯಲ್ಲಿ ಅವರು ವಿದೇಶದಲ್ಲಿರುವ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಸಿದರು. ಅವರು ಜರ್ಮನಿಯಲ್ಲಿ ಭಾರತೀಯ ಕ್ರಾಂತಿಕಾರರ ಜೊತೆ ಕೆಲಸ ಮಾಡಿದರು. ಪ್ರಥಮ ವಿಶ್ವಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಅಂತಾರಾಷ್ಟ್ರೀಯ ಬೆಂಬಲ ಪಡೆಯಲು ಪ್ರಯತ್ನಿಸಿದರು. ಅವರ ಜೀವನ ಒಂದು ಗುಪ್ತಚರ ಕಥೆಯಂತೆ ಸಾಹಸಮಯವಾಗಿತ್ತು. ಸರ್ದಾರ್ ಅಜಿತ್ ಸಿಂಗ್ ಅವರ ಚಿಂತನೆ ಮತ್ತು ಹೋರಾಟವು ಯುವ ಭಗತ್ ಸಿಂಗ್ ಮೇಲೆ ಆಳವಾದ ಪ್ರಭಾವ ಬೀರಿತು. ಭಗತ್ ಸಿಂಗ್ ಅವರ ಕುಟುಂಬವೇ ಕ್ರಾಂತಿಯ ಮಣ್ಣು. ಆ ವಾತಾವರಣವನ್ನು ನಿರ್ಮಿಸಿದವರಲ್ಲಿ ಸರ್ದಾರ್ ಅಜಿತ್ ಸಿಂಗ್ ಪ್ರಮುಖರು. ಭಗತ್ ಸಿಂಗ್ ಬಾಲ್ಯದಲ್ಲಿ ತನ್ನ ಚಿಕ್ಕಪ್ಪನ ಸಾಹಸ ಕಥೆಗಳನ್ನು ಕೇಳುತ್ತಾ ಬೆಳೆದರು. ದೇಶಕ್ಕಾಗಿ ಜೀವ ತ್ಯಾಗ ಮಾಡುವ ಮನೋಭಾವ ಅಲ್ಲಿ ಬೆಳೆದಿತು. ವಿದೇಶದಲ್ಲಿ ಅಜಿತ್ ಸಿಂಗ್ ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರಚಾರ ಕಾರ್ಯ ನಡೆಸಿದರು. ಅವರು ಇಟಲಿ ಮತ್ತು ಜರ್ಮನಿಯಲ್ಲಿ ಕ್ರಾಂತಿಕಾರರ ಜೊತೆ ಸಂಪರ್ಕ ಬೆಳೆಸಿದರು. ಬ್ರಿಟಿಷರ ವಿರುದ್ಧ ಸೈನಿಕ ಬೆಂಬಲ ಪಡೆಯಲು ಪ್ರಯತ್ನಿಸಿದರು. ಅವರು ಅನೇಕ ಬಾರಿ ನಕಲಿ ಹೆಸರಿನಲ್ಲಿ ಬದುಕಬೇಕಾಯಿತು. ದೇಶಕ್ಕಾಗಿ ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಜಿಸಿದರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಹೊತ್ತಿಗೆ ಸರ್ದಾರ್ ಅಜಿತ್ ಸಿಂಗ್ ಅವರು ವಿದೇಶದಿಂದ ಭಾರತಕ್ಕೆ ಮರಳಿದರು. ಸ್ವಾತಂತ್ರ್ಯದ ಸಂಭ್ರಮವನ್ನು ಕಂಡ ಕೆಲವೇ ಗಂಟೆಗಳಲ್ಲಿ 1947 ಆಗಸ್ಟ್ 15ರಂದು ಅವರು ನಿಧನರಾದರು. ಸ್ವತಂತ್ರ ಭಾರತದ ಉದಯದ ದಿನವೇ ಅವರ ಜೀವಯಾತ್ರೆ ಮುಗಿಯಿತು. ಇದು ಇತಿಹಾಸದ ಒಂದು ಭಾವನಾತ್ಮಕ ಸಂದರ್ಭ. ಸರ್ದಾರ್ ಅಜಿತ್ ಸಿಂಗ್ ಅವರ ಜೀವನ ನಮಗೆ ಹೇಳುವುದೇನೆಂದರೆ, ದೇಶ ಪ್ರೇಮ ಮಾತಿನಲ್ಲಿ ಅಲ್ಲ, ತ್ಯಾಗದಲ್ಲಿ ಇರಬೇಕು. ಹೋರಾಟ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಪ್ರಭಾವ ಪೀಳಿಗೆಗಳನ್ನು ರೂಪಿಸಬಹುದು. ಅವರು ಮರೆಯಾದ ಹೀರೋ ಆಗಿರಬಹುದು, ಆದರೆ ಅವರ ತ್ಯಾಗ ಭಾರತದ ಸ್ವಾತಂತ್ರ್ಯದ ಪಥದಲ್ಲಿ ಶಾಶ್ವತವಾಗಿ ಕೆತ್ತಲಾಗಿದೆ. ಒಬ್ಬ ವ್ಯಕ್ತಿ ತನ್ನ ಜೀವನದ 38 ವರ್ಷಗಳನ್ನು
ವಿದೇಶದಲ್ಲಿ ಕಳೆದು ತನ್ನ ಕುಟುಂಬವನ್ನು ದೂರ ಬಿಟ್ಟು ತನ್ನ ದೇಶಕ್ಕಾಗಿ ಹೋರಾಡಿದರೆ ಅವನನ್ನು ಇತಿಹಾಸ ಮರೆತರೂ ಭಾರತ ಮಾತೆ ಮರೆಯುವುದಿಲ್ಲ. ಸರ್ದಾರ್ ಅಜಿತ್ ಸಿಂಗ್ ಅವರಂತಹ ಕ್ರಾಂತಿ ವೀರರ ತ್ಯಾಗವೇ ನಮ್ಮ ಸ್ವಾತಂತ್ರ್ಯದ ಬುನಾದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.